ಬಿಟ್ಟು ನೀವು ಕೊನೆ ಬಾರಿ ಯಾವಾಗ ಮೀಟ್ ಮಾಡಿದ್ರಿ? ಯಾಕೆಂದರೆ ಒಂದು ಟೈಮ್ ನೀವು ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ನಿಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಜನರಿಗೆ ಇಷ್ಟ ಆಗಿತ್ತು. ಅಪರ್ಣ ಅಂದ ತಕ್ಷಣ ನಿಮ್ಗೆ ಏನನ್ನು ನೆನಪಾಗುತ್ತೆ? ಅಪರ್ಣ ಅಂದ ತಕ್ಷಣ ನಂಗೆ ನೆನಪಾಗೋದೇ ಅವ್ರ ನಗು, ಅವರ ಸ್ಮೈಲ್. ಅವ್ರ ಕಾರ್ಯಕ್ರಮ ನೀವು ಶುರು ಮಾಡ್ತಿದ್ದಾಗೆ ನೋಡಿ, ಏನೋ ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಸಿಟಿವ್ ಆಗಿ ನಮ್ಗೆ ಏನು ಕಾಣುತ್ತೆ ಹೇಳಿ, ಯಾರಾದರೂ ಒಂದು ನಗು ಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬ ವಾವ್ ಅಂತ ಅನ್ಸೋದು. ಹಾಗೆ ಅಪರ್ಣ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುನೇ, ಅವರ ಆ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ, ಅದು ಯಾವಾಗಲೂ ಇರ್ತಿತ್ತು. ಸೊ ಅಪರ್ಣ ಅಂದರೆ ನನಗೆ ಪರ್ಸ್ನಲಿ ಅಪರ್ಣ, ನಾನು ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ದೆ ಅವ್ರನ್ನ. ಅಪ್ಪು ಅವ್ರ ನಗುಮುಖ ಅಷ್ಟೇ ನಂಗೆ ಕಾಣೋದು. ಯಾವಾಗ ಭೇಟಿ ಮಾಡಿ ಕೊನೆಯದಾಗಿ ತುಂಬ ದಿನ ಆಯಿತು. ಅಂದರೆ ನನ್ನ ಮಗುನ ನೋಡ್ಕೊಂಡು ಹೋಗೋಕ್ಕೆ ಮನೆಗೆ ಬಂದಿದ್ದರು ಅವರು, ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಐ ಥಿಂಕ್ ಕೋವಿಡ್ ಆದಮೇಲೆ ಅನಿಸುತ್ತೆ ಆ ಒಂದು ಸ್ಟೇಜಸ್ಸಲ್ಲಿ. ಅದಾದಮೇಲೆ ಅವ್ರಿಗೂ ಹುಷಾರು ತಪ್ಪಿತು. ನಾನು ನನ್ನ ಮಗು ಅದು ಅಂತ ಭೇಟಿನೇ ಮಾಡಿ ಬೆಂಗಳೂರಲ್ಲೇ ಇದ್ವಿ, ಬಟ್ ನನಗೆ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಸೊ ಮೇಡಮ್, ಅವ್ರಿಗೆ ಈ ಥರದೊಂದು ಕ್ಯಾನ್ಸರ್ ಅಂತ ಯಾರಿಗೂ ಆಶ್ಚರ್ಯ. ಈಗ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರಾ ನೀವು? ಆ ಶೋ ಮಾಡಬೇಕಾದ್ರೆ ನಿಮ್ಮ ಗಮನಕ್ಕೇನೋ ಇತ್ತ ಮಾತಾಡಿ? ಆವಾಗೇನೂ ಇರಲಿಲ್ಲ ಅವ್ರಿಗೆ. ಆವಾಗ ಶೋ ಮಾಡಬೇಕಾದ್ರೆ ಶಿ ವಾಸ್ ಫೈನ್, ಶಿ ವಾಸ್ ಫಿಟ್ ಆ್ಯಂಡ್ ಫೈನ್. ಈಗ ಆ್ಯಕ್ಚುಲಿ ನಾವು ಈಗ ಒಂದು ರೀಸೆಂಟಾಗಿ 1-2 ವರ್ಷದಿಂದ ಅಂತ ಅವರ ಹಸ್ಬೆಂಡ್ ಹೇಳಿದ್ರು. ಬಟ್ ಬೇರೆ ಕಡೆಯಿಂದ ವಿಷಯಗಳು ಬರ್ತಿತ್ತು ನಮಗೆ, ಈ ಥರದ್ದು ಏನೋ ಒಂದು ಆಗಿದೆಯಂತೆ ಅಂತ. ಆದರೆ ಸಡನ್ನಾಗಿ ಯಾರೋ ನಮ್ಗೆ ಆಪ್ತರಿದ್ದರೆ ಅವ್ರಿಗೆ ಫೋನ್ ಮಾಡಿ, ಹೌದಾ ನಿಜನಾ ನಿಮ್ಗೆ ಈ ಥರ ಕಾಯಿಲೆನ ಅಂತ ಕೇಳೋದು ತುಂಬ ಚೆನ್ನಾಗಿ ಅನಿಸಲ್ಲ ಅದು. ಸೊ ಹಾಗಾಗಿ ನಾನು ಏನೂ ಕೇಳಿರಲಿಲ್ಲ ಅವ್ರನ್ನ. ಯಾಕಂದರೆ ಆ ಥರ ಏನೋ ಅವರೇ ಒಂದು ವಾರಿಯರ್ ಥರ ಫೈಟ್ ಮಾಡ್ತಾ ಇರ್ತಾರೆ. ಆ ಥರ ಒಂದು ತನ್ನನ್ನು ತಾನು ಫೈಟ್ ಮಾಡ್ಕೊಳ್ತಾ ಇರ್ತಾರೆ, ಅವ್ರ ಬಾಡಿ ಜೊತೆ ಅವ್ರು ಫೈಟ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೌದಾ ಅಂತ ಕೇಳಿದ್ರೂ ಅದು ಅವ್ರಿಗೆ ಒಂದು ಕುಗ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೇಳಲಿಲ್ಲ ಅವ್ರನ್ನ. ಹೇಗಿದ್ದೀರಾ, ಏನು ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಇಷ್ಟರಲ್ಲಿ ಇರ್ತಿದ್ವಿ. ಹೌದಾ ನಿಮ್ಮ ಬಗ್ಗೆ ಈ ಥರ ಕೇಳ್ಪಟ್ಟೆ ಅಂತಲೂ ಕೇಳಲಿಲ್ಲ ನಾನು. ಐ ನ್ಯೂ ಇಟ್ ಆ್ಯಂಡ್ ಈಗ ಒಂದು 2 ತಿಂಗಳಿಂದ ಅವರೇ ನಮ್ಮ ಸರ್ಕಲಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ರು, ಎಸ್ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಅಂತ. ಅವತ್ತಿಂದನೂ ನನಗೆ ಕಾಡ್ತಾನೆ ಇತ್ತು, ಇದು ಇಷ್ಟು ಸರಳ ವ್ಯಕ್ತಿಗೆ ಯಾಕೆ ಈ ಥರ ಮಾಡಿಬಿಟ್ರಲ್ಲ ದೇವರು ಅಂತ. ಈ ನಿರೂಪಣೆಯನ್ನು ಎಲ್ಲರಿಗೂ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶಾಲೆಯನ್ನು ತೆರೆಯುವಂಥ ಕನಸನ್ನು ಕನಸು ಅದರ ಬಗ್ಗೆ ಅವರೇ ಒಂದು ಜ್ಞಾನ ಭಂಡಾರ ಅಲ್ವಾ ನಿರೂಪಕರು. ಐ ಥಿಂಕ್ ನಿಮ್ಮೆಲ್ಲರಿಗೂ ಅನಿಸಿರುತ್ತೆ ಅಲ್ವಾ, ನಿರೂಪಣೆ ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಅಪರ್ಣ ಅವರೇ. ಕನ್ನಡಕ್ಕೆ ಒಬ್ಬರೇ ಅಪರ್ಣ, ಕರ್ನಾಟಕಕ್ಕೆ ಒಬ್ಬರೇ ಅಪರ್ಣ. ಯಾರೇ ನಿರೂಪಕರು ಇವಾಗಲ್ಲ, ನೆಕ್ಸ್ಟ್ ಒಂದು ಎಷ್ಟೇ ಜನ್ಮಗಳು ಬಂದರೂ, ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರಿಗೆ ಒಂದು ದೊಡ್ಡ ಮಾದರಿ ಅಪರ್ಣ ಒಬ್ಬರೇ. ಅವ್ರ ಥರ ನಿರೂಪಣೆ ಮಾಡಬೇಕು ಅಂತ ಆ ಥರ ಕನಸು ಇತ್ತು, ಕನಸಾಗೆ ಉಳ್ಕೊಳ್ತು ಅಷ್ಟೇ.